ಸ್ವಲ್ಪ ಹಿಂದೆ ಬನ್ನಿ. ಶಾಲೆಗೆ ಬಂದು 1 ತಿಂಗಳಾಗಿದೆ ಅಷ್ಟೇ. ನಾನು ಮತ್ತು ರಾಮಚಂದ್ರ ಸರ್ ಅವರು ಈ ಶಾಲೆ ಬಂದ ಮೇಲೆ ಅವರುಗಳು ಅವರ ಸಹಪಾಠಿತ್ವದಲ್ಲಿ ನಾವು ಭಾಗಿಯಾಗಿದ್ದೀವಿ. ಆದರೆ ರಾಜು ಸರ್ ಅವರು ನಮಗೆ 15-20 ವರ್ಷದಿಂದ ಪರಿಚಯ ಇದ್ದಾರೆ. ಅವರು ಮುಖ್ಯ ಶಿಕ್ಷಕರ ಆದಮೇಲೆ ಚೆಂಡೆಕೆರೆ ಬಂದಿದ್ದಾರೆ. ಅವರು ಚೆಂಡೆಕೆರೆ ಬಂದಮೇಲೆ ಅವರು ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡಬೇಕು, ಮತ್ತು ಅವರ ಪೋಷಕರುಗಳನ್ನು ಮನವೊಲಿಸೋದು ಮತ್ತು ಮಕ್ಕಳುಗಳನ್ನು ಸೇರಿಸುವಂಥದ್ದು ಭಾಳ ಶ್ರಮಪಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಕೈ ಜೋಡಿಸಿದ್ದೀವಿ. ಹಾಗಾಗಿ ಈಗ ಅವರು ಮಕ್ಕಳ ಪ್ರವಾಸವನ್ನು ಮಾಡೋಣ ಅಂತ ಹೇಳಿದಾಗ ಅವರು 1-2 ದಿನ ಹೇಳಲೇ ಇಲ್ಲ. ಏನು ಅವರು ಮಕ್ಕಳುಗಳಿಗೆಲ್ಲ ನಾವು ದುಡ್ಡು ಹೇಳ್ಬಿಟ್ಟಿದ್ವಿ. ಆಮೇಲೆ ಏನು ಮಾಡಿದ್ರು ಅವರು, ಮಕ್ಕಳುಗಳು ಬೇಡಿ ಸರ್ ಅಂತ ವಸೂಲಿ ಮಾಡೋದು. ಎಲ್ಲ ಬಡ ಮಕ್ಕಳುಗಳಿದ್ದಾರೆ, ಕೆಲವು ಮಕ್ಕಳುಗಳು ಕೊಡ್ತಾರೆ, ಕೆಲವರು ಬರಲ್ಲ ಅಂತಾರೆ. ಮೊದಲು ಇಲ್ಲಿ ಸಂತೆ ಇದೆ, ಸಂತೆ ಮಾಡದಲ್ಲಿ ಕೆಲವು ಹುಡುಗರಿದ್ದಾರೆ, ಮುಸ್ಲಿಂ ಹುಡುಗರುಗಳಿದ್ದಾರೆ. ಅವರೆಲ್ಲ ಹೇಳೋದ್ರಿಂದ ಏನು ಮಾಡಿದ್ರು, ಬೇಡಿ ಎಲ್ಲರನ್ನೂ ಕರ್ಕೊಂಡ್ಬಿಡೋದ ನಾವು ಒಟ್ಟಿಗೆ, ನಾನೇ ಪೂರ್ತಿ ಖರ್ಚನ್ನು ನಾನು ವಹಿಸ್ಕೊತೀನಿ ಅಂತ ಹೇಳಿ ನಮ್ಮಿಂದಲೂ ಒಂದು ನಯಾ ಪೈಸೆನ ಅವರು ವಸೂಲಿ ಮಾಡಲಿಲ್ಲ ಅವರು. ಹಾಗಾಗಿ ಮಕ್ಕಳಿಂದ ನಾವು ದುಡ್ಡನ್ನು ವಸೂಲಿ ಮಾಡಿದರೆ ಅವರ ಸ್ವಂತ ಖರ್ಚಿದ್ದವ ಸರ್ಕಾರಿ ಶಾಲೆ ಬೆಳಿಬೇಕು, ಉಳಿಬೇಕು, ಸರ್ಕಾರಿ ಶಾಲೆಗೆ ಪೋಷಕರೆಲ್ಲ ಮಕ್ಕಳನ್ನು ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೊಂಥರ ಆಂದೋಲನವಾಗಿ ನಾವು ಮಾಡಿ ದಾಖಲಾತಿ ಎತ್ತಲಿ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ನಮ್ಮ ಮುಖ್ಯ ಶಿಕ್ಷಕರಾದಂಥ BS ರಾಜುರವರಿಗೆ ಎಲ್ಲರ ಪರವಾಗಿ ನಾವು ಅಭಿನಂದನೆಯನ್ನು ಸೇರಿಸ್ತಾರೆ. ಆದ್ರೆ ನಮ್ಮ ಶಾಲೆ ಮುಂದುವರಿತಕ್ಕೆ ಖುಷಿ ಆಗುತ್ತೆ. ಎಲ್ಲದರಲ್ಲೂ ಮುಂದುವರಿತೈತೆ, ಇನ್ನೂ ಮುಂದುವರಿದ್ರೆ ಉಳಿಯುತ್ತೆ. ಮೇಡಮ್, ನೀವು ಹೇಳ್ತಾರ ಇದ್ರಲ್ಲಿ ಸರ್ಕಾರಿ ಶಾಲೆ ಕೆಲವು ಇದರಲ್ಲಿ ಮುಚ್ಚುತ್ತಾ ಇದೆ. ಇಂಥ ಶಿಕ್ಷಕರಿದ್ರೆ ಇನ್ನೂ ಉತ್ತಮ ರೂಪದಲ್ಲಿ ಬೆಳೆಯುತ್ತೆ. ಅದಕ್ಕೋಸ್ಕರ ಖುಷಿ ಪಡ್ತೀವಿ. ಇಂಥ ಶಿಕ್ಷಕರು ಬೇಕು. ಹೌದು. ಓಕೆ, ತಮ್ಮ ಹೆಸರು ಮೇಡಮ್? ತಾರಾಮಣಿ. ಭಾರಿ ಇಂಪ್ರೂವ್ಮೆಂಟ್ ಆಗಿದೆ. ಸದಾಕಾಲ ಹಿಂಗೆ ಮಾಡ್ಕೊಳ್ಳಿ ಅಂತ ನಮಗೆ ಆಯಸ್ಸು ಆರೋಗ್ಯ ಕೊಟ್ಟಿದ್ದಾರೆ ಸರ್. ಮಕ್ಕಳನ್ನ ಈಗ ಟೂರ್ ಕರ್ಕೊಂಡು ಹೋಗ್ತಾರಲ್ಲ, ಮನಸ್ಸಿಗೆ ಏನು ಅನಿಸ್ತದೆ ಸರ್? ನಮಗೆ ಒಳ್ಳೇದು ಅನಿಸ್ತದೆ. ಆದರೆ ಅವರು ವೈಯಕ್ತಿಕವಾಗಿ ಅವರ ಸ್ವಂತ ದುಡ್ಡಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನಾಗಿ ಪೋಷಕರು ಯಾವುದೇ ಸಹ ಹಣ ಏನೋ ಸಹ ಇದು ಮಾಡಿ ಯಾರು ಏನು ಎಲ್ಲಿವರೆಗೂ ಯಾವುದು ಕೇಳಿಲ್ಲ ಸರ್. ಡೊನೇಷನ್ ಯಾವುದೇ ಅಲ್ಲಿ ಪ್ರತಿಯೊಂದು ಯಾವುದೇ ₹1 ದುಡ್ಡಿಲ್ಲೇ ಇಲ್ಲಿವರೆಗೂ ಸರ್ಕಾರಿ ಕೆಲಸದಲ್ಲಿ ಇದು ಮಾಡಿಕೊಂಡು ಅವ್ರು ದಿನನಿತ್ಯ ಅಲ್ಲಿ ಮೊಟ್ಟೆ ಇದಲ್ಲಿ ದಿನನಿತ್ಯ ಕೊಡ್ತಾ ಇದ್ದಾರೆ. ಒಳ್ಳೆ ಮಾಸ್ಟರ್ ಅಂತ ನಾವು ಹೇಳ್ತೀವಿ. ಇದನ್ನ ಏನು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳನ್ನ, ಅದ್ರದ್ದು ಬರೀ ದುಡ್ಡು ಎಲ್ಲ ಅವರೇ ಬರ್ತಾ ಇದ್ದಾರೆ. ತಮ್ಮ ಹೆಸರು ಸರ್? ಹರೀಶ್ ಸರ್. ಮಗುವಿಗೆ ಭಾರಿ ಫಾಸ್ಟ್ ಆಗಿದೆ. ಈವನ್ ಹಿಂಗೆ ಆಂಗ್ಲ ಭಾಷೆಯನ್ನು ಭಾರಿ ಚೆನ್ನಾಗಿ ಓದುತ್ತೆ. ಅದಕ್ಕೆ ಕಾರಣಕರ್ತರೆ ನಮ್ಮ ರಾಜು ಸರ್ ಅವರು ಪ್ರತಿದಿನ ಶಾಲೆಗೆ ಬಂದಾದ್ಮೇಲೆ ಇಲ್ಲೆಲ್ಲ ವೈಯಕ್ತಿಕವಾಗಿ ತೊಡಗಿಸಿ ಸಂತೆ ಮಳೆ ಒಂದು ರೌಂಡ್ ಹಾಕೊಂಬರ್ತಾರೆ. ರೌಂಡ್ ಹಾಕೊಂಬಂದು ಆ ಮಕ್ಕಳನ್ನ ಇಲ್ಲಿ ಸೇರಿಸ್ಕೊಂಡು ಅವಕ್ಕೆ ಕಲಿಕೆ ಉದ್ಧಾರ ಮಾಡೋರು ಅಂತ ಅಂದರೆ ಇವತ್ತು ನೋಡಿದ್ದೀವಿ ನಾವು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರವರೆಗೂ ಕೂಡ ನಾವು ನೋಡಿದ್ದೀವಿ. ಬಹಳ ಕೆಳಮಟ್ಟದಲ್ಲಿ ಇರೋರು ಕೂಡ ಉತ್ತಮ ಮಟ್ಟಕ್ಕೆ ಹೋಗ್ಲಿಕ್ಕೆ ಇಂಥ ಶಿಕ್ಷಕರಿದ್ರೆ ಈಗ ಆ ಮಗು ಮುಂದೊಂದು ದಿನ ಏನಾದ್ರು ಒಂದು ಆಗುತ್ತೆ. ಅಷ್ಟು ಫಾಸ್ಟ್ ಇದೆ ಒಂದು ಮಗು. ಈಗ ಅದು ನೆಕ್ಸ್ಟ್ ಮೆಮೊರಿ ಮಾಡ್ಕೊಬೋದು ಈ ರಾಜು ಶಿಕ್ಷಕರನ್ನ. ಹಾಗಾಗಿ ಇಂಥ ಒಂದು ಅವಕಾಶ ನಿಮ್ಮ ಚೆಂಡೆಕೆರೆ ಗ್ರಾಮದಲ್ಲಿ ಇದೆ. ದಯಮಾಡಿ ಇಲ್ಲಿನ ಜನತೆ ಇಲ್ಲಿಗೆ ಮಕ್ಕಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸೋದ್ರ ಮುಖಾಂತರ ನಿಮ್ಗೆ ಗೊತ್ತಿರಬೇಕು, ಮಕ್ಕಳ ಸಂಖ್ಯೆ ಜಾಸ್ತಿ ಆದಷ್ಟು ಶಿಕ್ಷಕರ ಪ್ರಮಾಣ ಜಾಸ್ತಿ ಆಗುತ್ತೆ. ಆಗ ನಿಮ್ಮ ಮಕ್ಕಳಿಗೆ ತಲುಪುವಂತ ವಿಚಾರನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ದಯಮಾಡಿ ಹಾಜರಾತಿನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಇವತ್ತು ನಮ್ಮ ರಾಜು ಸರ್ ಆರ್ಥಿಕವಾಗಿ ಏನ್ ತೊಡಗಿಸಿದಾರೋ ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಕೈ ಮುಗಿದು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ರಾಜು ಸರ್ ಅವರು ಸ್ವಂತ ಹಣವನ್ನು ಹಾಕಿ ನಮ್ಮ ಶಾಲೆಯ ಒಂದು ಏಳಿಗೆಗೆ ಶ್ರಮ ವಹಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ.
ಮಾತ್ರ ಆಟ ಆಮೇಲೆ ನಾವೇ जोर से बोलिए। ಹೋಗಕ್ಕಾಗಲ್ಲ ರೀ ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದು. ನನಗೆ ಪ್ರವಾಸಕ್ಕೆ ಹೋಗೋಕ್ಕೆ ತುಂಬ ಇಷ್ಟ ಇತ್ತು. ಆದರೆ ರಾಜು ಸರ್ ಅವರು ಅವ್ರ ಕೈಯಿಂದಲೇ ಹಣ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನನಗೆ ತುಂಬ ಇಷ್ಟ. ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಚೆಂಡೆಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವತಿಯಿಂದ ಶೈಕ್ಷಣಿಕ ಪ್ರವಾಸವನ್ನು ಹೊರಟಿದ್ದೀವಿ. ಈ ಪ್ರವಾಸದಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ ನಮ್ಮಲ್ಲಿ ರಾಜು BS ಸರ್ ಬಡ್ತಿ ಮುಖ್ಯ ಶಿಕ್ಷಕರು ಇವರು ಈ ಶೈಕ್ಷಣಿಕ ಪ್ರವಾಸಕ್ಕೆ ಯಾವುದೇ ಮಕ್ಕಳಿಂದನೂ ಕೂಡ ಹಣವನ್ನು ಸ್ವೀಕಾರ ಮಾಡದೆ ನಾನು ವೈಯಕ್ತಿಕವಾಗಿ ಎಲ್ಲ ಮಕ್ಕಳಿಗೂ ಕೂಡ ನಾನು ಹಣವನ್ನು ತೊಡಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಯಿತು. ನಾವು ಕೂಡ ಸರ್ ನಿಮ್ಮ ಜೊತೆಗೆ ಸಹಭಾಗಿ ಆಯ್ತೀವಿ ಅಂದರೆ ಏನಾದರೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಜೊತೆಗೆ ಚಾಮುಂಡಿ ಇದು ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲಿ ರೆಸಿಡೆನ್ಷಿಯಲ್ ರೂಮ್ಗೆ ನಮ್ಮ ಮೊಬೈಲಿಂದನೂ ಕೂಡ ಬುಕ್ ಮಾಡಿದ್ರು ಕೂಡ ಅದೇ 1,200 ರೂಪಾಯಿ ಅಮೌಂಟು ಕೂಡ ನಮಗೆ ರಿಟರ್ನ್ ಮಾಡಿಬಿಟ್ರು. ಸಂಪೂರ್ಣ ನಾನೇ ತೊಡಗಿಸ್ತೀನಿ ಅಂತ ಅಂದ್ಬಿಟ್ಟು ಅವರ ಪ್ರಮುಖ ಉದ್ದೇಶ ಏನಪ್ಪ ಅಂತ ಅಂದರೆ ನಾನು ಬಂದಮೇಲೆ ಈ ಶಾಲೆನೂ ಕೂಡ ಹಾಜರಾತಿ ದೃಢೀಕರಣ ಜಾಸ್ತಿ ಆಗಿದೆ. ಹಾಗಾಗಿ ಇದೇ ರೀತಿ ಹಾಜರಾತಿ ದೃಢೀಕರಣ ಜಾಸ್ತಿ ಆಗಲಿ, ಮಕ್ಕಳ ಕಲಿಕೆನೂ ಕೂಡ ಚೆನ್ನಾಗಿದೆ. ಈವನ್ ಮುಖ್ಯ ಶಿಕ್ಷಕರ ಅವರ ಸಾಕಷ್ಟು ಕೆಲಸಗಳ ನಡುವೆ ಅವರು ಶೈಕ್ಷಣಿಕವಾಗಿ ಕೂಡ ಆಂಗ್ಲ ಭಾಷೆಯನ್ನು ಬೋಧನೆ ಮಾಡುವುದರ ಮುಖಾಂತರ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಮಕ್ಕಳ ಪ್ರಗತಿ ಕೂಡ ಭಾಳ ಚೆನ್ನಾಗಿದೆ. ಹಾಗಾಗಿ ಈ ಶೈಕ್ಷಣಿಕ ಪ್ರವಾಸನೂ ಕೂಡ ಮಕ್ಕಳಿಗೆ ಬರೀ ನಾವು ಬೋಧನೆ ಮಾಡೋದಲ್ಲ, ಪ್ರತ್ಯಕ್ಷವಾಗಿ ನೋಡಿದಾಗ ಮಗುಗೆ ಹೆಚ್ಚಿನ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಶೈಕ್ಷಣಿಕ ಪ್ರವಾಸನ HPS ಶಾಲೆಯಿಂದ ಕರ್ಕೊಂಡೋಗಿ ಮಕ್ಕಳಿಗೆ ಮನವರಿಕೆ ಮಾಡೋ ಟೈಪು ನಾನು ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ದೃಢ ವಿಶ್ವಾಸದಿಂದ ನಮ್ಮ ಎಲ್ಲ ಶಾಸಕರ ಸಹಕಾರವನ್ನು ತಗೊಂಡು ಮಾಡಿದ್ದಾರೆ. ಅವ್ರಿಗೆ ನಮ್ಮ ತೆಂಡೆಕೆರೆಯ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ತೆಂಡೆಕೆರೆದ ಗ್ರಾಮದ ಎಲ್ಲ ಜನತೆಯ ಈ ಮೂಲಕ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಶಿಕ್ಷಕರ ಈಗ ನಾವು 5 ಜನ ಶಿಕ್ಷಕರಿದ್ದೀವಿ. ನಿಮ್ಮ ಮಕ್ಕಳಿಗೆ ಕಲಿಕೆನೂ ಕೂಡ ಜಾಸ್ತಿ ಹೋಗುತ್ತೆ. ಇಂಥ ಶಿಕ್ಷಕರು ಈಗ ನಿಮ್ಮಲ್ಲಿ ತಾನೇ ಹಣವನ್ನು ತೊಡಗಿಸೋ ಮುಖಾಂತರ ಶೈಕ್ಷಣಿಕ ಪ್ರವಾಸನ ಕೈಗೊಂಡಿದ್ದಾರೆ. ಇಂಥ ಪ್ರೋಗ್ರಾಮ್ಗಳು ಮುಂದೆ ಕಂಟಿನ್ಯೂ ಆಯ್ತವೆ. ನಿಮ್ಮ ಮಕ್ಕಳಿಗೆ ಸರಿಯಾದ ಪ್ರಮಾಣದಲ್ಲಿ ಶೈಕ್ಷಣಿಕ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ. ದಯಮಾಡಿ ಎಲ್ಲರೂ ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಸೇರ್ಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ರಾಜು ಮಾಸ್ಟರ್ ಯಾರು ನಮ್ಗೆ ಯಾರು ಗೊತ್ತಿಲ್ಲ. ರಾಜು ಮಾಸ್ಟರ್ ಯಾರು ಕೈ ಮುಗಿರಿ ಸರ್. ಈಗ ನಮ್ಮ ಮುಖ್ಯ ಶಿಕ್ಷಕರು ಒಂದೆರಡು ಮಾತುಗಳನ್ನ ಪ್ರವಾಸದ ಬಗ್ಗೆ ಆಡ್ತಾರೆ.